ಅಲ್ಲೇ ಹಾಕಿದ್ದಾರೆ ನೋಡಿ ಗಾಯ್ಸ್. ದಿನಾಂಕ 9ನೇ ತಾರೀಕು ಗುರುವಾರದಿಂದ 23ನೇ ತಾರೀಕು ಗುರುವಾರದವರೆಗೆ ಓಪನ್ ಇರುತ್ತೆ ದೇವಸ್ಥಾನ. ಬರೋ ಆಗಿದ್ರೆ ಅಷ್ಟು ದಿನದ ಒಳಗೆ ಬನ್ನಿ ಗಾಯ್ಸ್. ನೀವೇನಾರ ಬಂದರೆ ಧರ್ಮದರ್ಶನಕ್ಕಾದರೆ ಸೀದಾ ಆ ಕಡೆ ಹೋಗಿ 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತೀನಿ ಅಂದರೆ ಇಲ್ಲಿಂದ ಸೀದಾ ಬರ್ತಾ ಇದ್ದಂಗೆ ಈ ಎಂಟ್ರೆನ್ಸಲ್ಲಿ ಸ್ಟ್ರೈಟು ನುಗ್ಗಿ 300 ರೂಪೀಸ್ ಲೈನಲ್ಲಿ ಬಂದರೆ ಓಕೆ ಅಂದ್ಕೊಂಬಿಡಿ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು 1 ಅವರಲ್ಲಿ. ನೋಡಿ ಒಣಗೆ ಕಾಲಿನ ಏಟಾಗೈತೆ. ವೀಲ್ ಚೇರಲ್ಲೇ ಕರ್ಕೊಂಬಂದು ದರ್ಶನ ಮಾಡಿಸ್ತಾರೆ, ಗ್ರೇಟ್ ಅಂದ್ಕೊಂಬಿಡಿ. ಪರವಾಗಿಲ್ಲ, ಇಷ್ಟು ರಶಲ್ಲೆಲ್ಲ ಬಿಡ್ತಾವ್ರಲ್ಲ, ಅದಕ್ಕೆ ಗ್ರೇಟ್ ಅಂದ್ಕೊಂಬಿಡಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಾರಿಂದ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ತೀನಿ ಗಾಯ್ಸ್. ಮತ್ತೆ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಕಿರಣ, ಮನೋಜಣ್ಣ, ಅಣ್ಣ ಅವರು ಡ್ರೈವಿಂಗ್ ಮಾಡ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಜಾಸ್ತಿ. ಅದಕ್ಕೆ ಇವಾಗ ಟೈಮು 8:15 ನಾವೆಲ್ಲ ಇವತ್ತು ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ಜರ್ನಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಅವ್ರದ್ದೆಲ್ಲ ಸುಮಾರು ಸಲ ಆಗೈತೆ, ಗೊತ್ತಿಲ್ಲ ಗಾಯ್ಸ್. ನಾವಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀನು ಫಸ್ಟ್ ಟೈಮ್ಲಾ? ನೀನು ಫಸ್ಟಾ? ಸುಮಾರು ಸತಿ ಹೋಗಿದ್ಯಾ? ಅವನು ಹೋಗೋಣಂತೆ, ನೀನು? ಅವನು ಹೋಗೋಣಂತೆ. ನಾವಿಬ್ಬರು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಗಾಯ್ಸ್. ನೈಟ್ ಟೈಮ್ ಹೋಗ್ತಾ ಇದ್ದೀವಿ, ರಶ್ ಇರಲ್ಲ ಅಂದ್ಕೊಂಡು ನೋಡುವ, ಹೋಗೋಣ. ರಶ್ ಇರುತ್ತಾ ಏನೋ ಒಂದು ಗೊತ್ತಿಲ್ಲ. ಹೋಗ್ತಾ ಜರ್ನಿ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ಓಕೆನಾ ಗಾಯ್ಸ್? ಮತ್ತೆ ಸಿಗ್ತೀನಿ ಗಾಯ್ಸ್. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಚಿಕ್ಕದಾಗಿ ಒಂದು ಬ್ರೇಕ್ ಹಾಕಿದ್ದೀವಿ ರಸ್ತೆ ಮಧ್ಯದಲ್ಲಿ. ಟೈಮು 9:10 ಆಗಿದೆ. ನಮಗೆ ಹಿಂದೆ ಕೂತ್ಕೊಳ್ಳೋಕ್ಕಂತೂ ಆಗ್ತಾಯಿಲ್ಲ, ಒಂಥರ ವಾಮಿಟ್ ಬಂದಾಗ ಆಗ್ತಾಯಿದೆ. ಫುಲ್ಲು ಕುಲುಕ್ತಾ ಇದೆಯಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಮುಂದೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಕಾರ್ನ ಇಲ್ಲಿ ಸೈಡ್ಗೆ ಹಾಕಿದ್ವಿ. ಹಂಗೆ ಅವರೆಲ್ಲ ಅಲ್ಲಿ ಪಾನಿಪುರಿ ತಿಂತವ್ರೆ. ಅವರೆಲ್ಲ ಅವನಿಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಅವನಿಗೂ ಕೂತ್ಕೊಳ್ಳೋಕ್ಕಾಗಲ್ಲ ಹಿಂದ್ಗಡೆ. ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಅದಕ್ಕೇ ಬ್ಲಾಗಿಗೇನು ಮಾಡ್ತಾಯಿಲ್ಲ, ಶಿಸ್ತಾಗಿ ಕೂತ್ಕೊಬಿಟ್ಟಿದ್ದೀನಿ ಕಾರಲ್ಲಿ ಒಂದು ಮೂಲೆಯಲ್ಲಿ. ಇವಾಗ ಫ್ರಂಟ್ ಸೀಟಲ್ಲಿ ಕೂತ್ಕೋಬೇಕು, ಇಲ್ಲಾಂದರೆ ಕಷ್ಟ ಅನ್ಕೊಬಿಟ್ಟು ಹಿಂದೆ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಕುಲ್ಕಿ ಪಕ್ಕ ವಾಮಿಟ್ ಮಾಡ್ಕೊಬಿಡ್ತೀನಿ. ಈಗಾಗಲೇ ಒಂಥರ ಆಗೋಯ್ತು, ಹಿಂದೆ ಕೂತ್ಕೊಂಡು ಸ್ವಲ್ಪ ದೂರ ಬಂದಿದ್ದೇನೆ. ಇನ್ನೇನಿಲ್ಲ ಗಾಯ್ಸ್, ಇದನ್ನ ಹೊರಡ್ತಾ ಇರೋದು ಹಾಸನಾಂಬ ದೇವಸ್ಥಾನಕ್ಕೆ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅವರೆಲ್ಲ ಆಲ್ರೆಡಿ ಹೋಗಿದ್ದಾರಂತೆ, ನಾನು ಹೋಗಿಲ್ಲ, ಇದೇ ಫಸ್ಟ್ ಸರಿ ಹೋಗ್ತಾ ಇರೋದು. ನೋಡುವ, ನಾವು ಹೋಗಂಟ ಮೋಸ್ಟ್ಲಿ 10 ಗಂಟೆ ಆಗ್ಬೋದು. ನಾವು ಬಿಟ್ಟಿದ್ದು 8 ಗಂಟೆಗೆ. 110 ಕಿಲೋಮೀಟ್ರ್ ಐತೆ. ಮಿನಿಮಮ್ ಅಂದರೂ 1-2 ಅವರ್ ಆಗ್ಬೋದು. 10 ಗಂಟೆ 10:30 ಹೋಗ್ತೀವಿ. ಹೋಗುವ ಅಲ್ಲೆಲ್ಲ ಯಾವ ರೀತಿ ಇದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಗಾಯ್ಸ್. ಎಲ್ಲರೂ ಹೋಗ್ತಾ ಇದ್ದೀವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ನಾವು ಹೋಗ್ತಾ ಇರೋದು ಇದೇ ಕಾರಲ್ಲಿ, MG ಕಾರಲ್ಲಿ. ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ರೆಡ್ ಕಲರ್ ಕಾರು. ಅವರೆಲ್ಲ ಅಲ್ಲಿ ಪಾನಿಪುರಿ ತಿಂತವ್ರೆ. ನನಗೇನು ಬೇಡ ಅಂದ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಹೋಗೋದ, ಎಷ್ಟು ಜನ ಬಂದಿದ್ದಾರೆ ದರ್ಶನಕ್ಕೆಲ್ಲ, ಯಾವ ರೀತಿ ಸಿಸ್ಟಮ್ ಇದೆ ಎಲ್ಲ ತೋರಿಸ್ಕೊಡ್ತೀನಿ. ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಗಾಯ್ಸ್. ವೆಯ್ಟ್ ಮಾಡಿ, ನಾವು ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಓಕೆನಾ ಗಾಯ್ಸ್? ಇದೇ ಅಂಗಡಿಯಲ್ಲಿ ಪಾನಿಪುರಿ ತಿನ್ಕೊಂಡೆಲ್ಲ ಹೊರಡ್ತಾ ಇದ್ದೀವಿ. ಇನ್ನು 60 ಕಿಲೋಮೀಟ್ರು, ಇನ್ನು 1 ಅವರ್ ತೋರಿಸ್ತಾ ಇದೆ. 10 ಗಂಟೆ 10:10ವರೆಗೆಲ್ಲ ಪಕ್ಕ ರೀಚ್ ಆಗಿಬಿಡ್ತೀವಿ ದೇವಸ್ಥಾನಕ್ಕೆ. ಹೋಗುವ ಗಾಯ್ಸ್, ನಾನು ನಿಮಗೆ ಇನ್ನು ಮತ್ತೆ ದೇವಸ್ಥಾನ ಹತ್ರ ಸಿಗ್ತೀನಿ ಗಾಯ್ಸ್. ಫೈನಲಿ ಹಾಸನಕ್ಕೆ ಬಂದು, ಹಾಸನ ನಗರಕ್ಕೆ ಸ್ವಾಗತ. ಹಾಸನಕ್ಕೆ ಬಂದಿದ್ದೀವಿ ಗಾಯ್ಸ್. ಇವಾಗ ಇನ್ನು ಟೆಂಪಲ್ ಹತ್ರ ಹೋಗಬೇಕು. ಟೈಮು 10:23 ಆಗೈತೆ. 10:23 ಅಷ್ಟೊತ್ತಿಗೆ ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಹೋಗ್ತೀವಿ. ಎಲ್ಲೋ ಕಾರೊಳಗೆ ಮಲ್ಕೊಂಡ್ಬಿಟ್ಟವ್ರೆ. ಆಲ್ರೆಡಿ ನಾವು ಒಂದು ಸತಿ ವಾಮಿಟ್ ಮಾಡಾಯಿತು, ಅದಕ್ಕೆ ಮುಂದೆ ಬಂದು ಕೂತಿದ್ದೀನಿ. ಮುಂದೆ ಬಂದು ಕೂತ್ಕೊಂಡು ವಾಮಿಟ್ ಮಾಡಿಬಿಟ್ಟೆ. ಅಯ್ಯೋ, ಕಾರ್ ಜರ್ನಿ ಅಂತೂ ಆಗಲ್ಲ. ಈಗ ದೇವಸ್ಥಾನಕ್ಕೆ ಯಾವ ಕಡೆ ಹೋಗಬೇಕು ಏನು ಗೊತ್ತಿಲ್ಲ. ಜೈ ಆಂಜನೇಯ. ಈಗ ಇಲ್ಲಿಂದ ನೆಕ್ಸ್ಟು ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲ. ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ರೂಟ್ ಮ್ಯಾಪು ನನ್ನ ಫೋನಲ್ಲಿ ಹಾಕೊಂಡಿರೋದು ಸದ್ಯಕ್ಕೆ ಗಾಯ್ಸ್. ಇಲ್ಲಿಂದನೇ ಸ್ಟಾರ್ಟು. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ಗಾಯ್ಸ್. ಲೈಟಿಂಗ್ಸ್ ಎಲ್ಲ ಇಲ್ಲಿಂದನೇ ಹಾಕಿದ್ದಾರೆ.
ದೇವಸ್ಥಾನ ಇಲ್ಲಿಂದ ಎಷ್ಟು ದೂರ ಅಂತ ಗೊತ್ತಿಲ್ಲ. ನಾವು ಈ ಲೈಟಿಂಗ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೋಡ್ ಇರ್ಬೋದು ಅಂತ. ನಾವು ದೇವಸ್ಥಾನಕ್ಕೆ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಈಗ ನಾವು ಕರೆಕ್ಟಾಗಿ ಹಾಸನದಲ್ಲಿ ಇದ್ದೀವಿ. ಲೈಟಿಂಗ್ಸ್ ಎಲ್ಲೆಲ್ಲ ಐತೆ ಅದನ್ನು ನೋಡ್ಕೊ ಹೋಗ್ತಾ ಇರೋದೆ. ಯಾರನ್ನು ಕೇಳಿದ್ರೆ ಹೇಳ್ತಾರೆ ಹಿಂಗೆ ಹೋಗ್ಬೇಕು ಅಂತ ದೇವಸ್ಥಾನಕ್ಕೆ. ಲೈಟಿಂಗ್ಸ್ ಹಾಕೋರಲ್ಲ ಅದನ್ನೇ ನೋಡ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಣ್ಣನ ಸನ್ರೂಫ್ ಓಪನ್ ಮಾಡಿಬಿಟ್ಟು ಮೇಲಿಂದ ವಿಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದೀವಿ. ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ ಅದು ಗಾಯ್ಸ್. ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಅಯ್ಯೋ ಗಾಯ್ಸ್ ಒಬ್ಬಣ್ಣನ ಕೇಳ್ದೋ ಅವಣ್ಣ ಐದು ದಾರಿ ಐತೆ ಅಂತ ಹೇಳಿದ್ರು. ಇಲ್ಲಿ ಈ ಕಡೆ ಒಂದು ಪಾರ್ಕಿಂಗ್ ದಾರಿ ಐತೆ. ಅವಣ್ಣ ಹೇಳಿದ್ರು ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೊಳ್ಳಿ, ಅಲ್ಲೋಗಿ ನಿಲ್ಸಿದ್ರೆ ಆರಾಮಾಗಿ ಕಾರ್ನ ನಿಲ್ಲಿಸ್ಬಿಟ್ಟು ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೇನೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳೋದ ಅನ್ಕೊಂಡಿದೀವಿ. ಗೂಗಲ್ ಮ್ಯಾಪ್ ಬೇರೆ ಆಫ್ ಮಾಡಿಲ್ಲ. ಅವಣ್ಣ ಯಾವ ಕಡೆ ಹೇಳಿದ್ರು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಯ್ಯೋ ಇರೋ ಈ ಮ್ಯಾಪ್ ಆಫ್ ಮಾಡ್ಬಿಡ್ತೀನಿ ಇರಿ ಗಾಯ್ಸ್ ಫಸ್ಟು. ಊರು ಬಿಟ್ಟು ಹೋಯ್ತಿದೆ ಅಂತ ಹೊರಗಡೆಗೆ. ಹಾಂ, ಊರು ಬಿಟ್ಟು ಎಲ್ಲಾರು ಹೋಯ್ತಿದೆ ಹೊರಗಡೆ. ಯಾಕೆ ಗಾಯ್ಸ್ ಅವಣ್ಣ ಟೋಟಲ್ಲು 5 ರೂಟ್ ಹೇಳಿದ್ರು ದೇವಸ್ಥಾನಕ್ಕೆ ಒಂದೇ ಕಡೆ ನಿಂತ್ಕೊಂಡು. ಆದರೆ ನಾವು ಹೋಗ್ತಾ ಇರೋ ರೂಟ್ ಹತ್ರ ಅಂತೆ. ಅದಕ್ಕೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೊಳ್ಳಿ, ಅಲ್ಲೇ ಪಾರ್ಕಿಂಗ್ ಇದೆ, ಅಲ್ಲಿಂದ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿ ಈಸಿ ಅಂತ ಹೇಳಿದ್ರು. ಇಲ್ಲೇ ರೈಟ್ ಸೈಡಲ್ಲಿ ಒಂದಿತ್ತು ಪಾರ್ಕಿಂಗ್, ಅಲ್ಲಿ ಹೋಗಬೇಡಿ, ಸೀದಾ ಹೋಗಿ ಲೆಫ್ಟ್ ತಗೊಳ್ಳಿ, ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಿ ದೇವಸ್ಥಾನಕ್ಕೂ ಹತ್ರ ಆಗುತ್ತೆ, ಬೇಗನೂ ಹೋಗ್ಬೋದು ಅಂತ ಹೇಳಿದ್ರು. ಈಗ ಅವಣ್ಣನ ಕೇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೂ ಲೈಟಿಂಗ್ಸ್ ಕಾಣಿಸ್ತಾ ಇಲ್ಲ. ದೇವಸ್ಥಾನ ಇನ್ನೂ ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ. ಲೈಟಿಂಗ್ಸ್ ಎಲ್ಲ ಆ ಕಡೆ ಕಾಣಿಸ್ತೈತೆ. ಯಾವುದೋ ಫ್ಲೈಓವರ್ ಹತ್ಬಿಟ್ಟಿದ್ದೀವಿ. ಲೈಟಿಂಗ್ಸ್ ಕಾಣಿಸ್ತು ಸದ್ಯಕ್ಕೆ, ಅಲ್ಲಿಂದನೇ ಹೋಗ್ಬೋದೇನೋ. ಕಂಗೊಳಿಸುತ್ತಾ ಇದೆ ಹಾಸನ ಎಂಬ ದೇವಸ್ಥಾನ ಗಾಯ್ಸ್. ಅಲ್ಲೇ ಕಾಣಿಸ್ತಿದೆ ಮೋಸ್ಟ್ಲಿ, ಅದೇ ಅನಿಸುತ್ತೆ. ಗೋಪುರ ಕಾಣಿಸ್ತೈತೆ. ಅವನು ಬ್ಲಾಗ್ ಆನ್ ಮಾಡ್ಕೊಂಡವನೆ. ಲೈತು ಬ್ಲಾಗ್ ಆನ್ ಮಾಡ್ಕೊಂಡಿದ್ಯಪ್ಪ? ಮಾಡಿದ್ದೇನೆ. ಮಾಡೋನಂತೆ ಗಾಯ್ಸ್. ಸರ್ಕಲ್ಗೆ ಬಂದ, ಈ ಸರ್ಕಲಿಂದ ಮೋಸ್ಟ್ಲಿ ಲೆಫ್ಟ್ ಅನ್ಸುತ್ತೆ. ಇದು ಅಣ್ಣ ಅಷ್ಟು ದೂರ ಹೇಳಿದ್ನಲ್ಲ ಪಾರ್ಕಿಂಗ್, ಅಷ್ಟು ದೂರ ನಿಲ್ಸ್ಬಿಟ್ಟು ಹೆಂಗ್ಲ ನಡ್ಕೋಬೋದು. ಅಲ್ಲೇ ಹಿಂದ್ಗಡೆ ಹೇಳಿದ್ರು ರೈಟಲ್ಲಿ ನಿಲ್ಸ್ಬಿಟ್ಟು ಹೋಗಿ ಅಂತ. ನೋಡಿ ಇಲ್ಲಿ ಹಾಕೋಣ, ನೋಡಿದ್ರೆ ಇಲ್ಲಿ ಹಾಕೋಣ, ಇಲ್ಲಿ ನೋಡೋದ ನಡಿ, ಇಲ್ಲಿ ಇಲ್ಲಿ ನೋಡ್ಕೊಂಡು ನಿಲ್ಸಪ್ಪ, ಕೇಳ್ಬಿಟ್ಟು ಹಾಕಪ್ಪ, ಕೇಳಗ್ಬಿಟ್ಟು ಅಲ್ಲ ಇಲ್ಲೆಲ್ಲ ನಿಲ್ಸೋರು ನೋಡು. ಮೋಸ್ಟ್ಲಿ ಅಲ್ಲಿ ಆಟೋದವ್ರನ್ನ ಕೇಳೋದ ಇರು. ಗಾಯ್ಸ್ ಫೈನಲಿ ಬಂದು ಸರ್ಕಲ್ಗೆ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಸರ್ಕಲಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಸ್ಟ್ಯಾಚು ಹಾಕಿದ್ದಾರೆ. ಇನ್ನು ಸರ್ಕಲ್ ಸುತ್ತ ಈ ಥರ ಲೈಟಿಂಗ್ ಹಾಕಿದ್ದಾರೆ. ಈಗ ಕಾರ್ನ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಳಿದು ಆಟೋದವ್ರು ಯಾರು ಕೇಳವ ಅನ್ಕೊತಾ ಇದ್ದೀವಿ. ನಾವು ಸ್ಟ್ರೈಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ, ಲೆಫ್ಟ್ ಹೋಗ್ಬೇಕಾ, ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಕಾರವರು ಮೂವ್ ಆಗ್ತಿಲ್ಲ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ರೋಡಲ್ಲೂ ಲೈಟ್ ಹಾಕೋರೆ. ಮೈಸೂರಲ್ಲಿ ದಸರಾಗೆ ಹಾಕಿರ್ತಾರಲ್ಲ ಆ ಥರ ಎಲ್ಲ ರೋಡಲ್ಲೂ ಲೈಟಿಂಗ್ಸ್ ಹಾಕೋರೆ. ಈಗ ನಾವು ಯಾವ ರೋಡ್ಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಇರು ಕೇಳ್ಬಿಟ್ಟು ಆಟೋದವ್ರು ಕೇಳ್ತೀನಿ ಇರು. ಆಟೋ ಇಲ್ಲೇ ಮುಂದೆ ಹೇಳ್ಬಿಟ್ಟು ಡೋರ್ ತೆಗಿತೀವಿ, ಹೇಳ್ಬಿಟ್ಟು ಕೇಳ. ಗಾಯ್ಸ್ ಫೈನಲಿ ಈಗ ಅಡ್ರೆಸ್ ಕೇಳವ ಅಂತ ಹೇಳಿದ್ದೀವಿ. ದೇವಸ್ಥಾನಕ್ಕೆ ರೈಟ್ ಅಣ್ಣ, ಕಾರ್ ಐತೆ ಪಾರ್ಕಿಂಗ್ ಮಾಡಬೇಕು. ಇಲ್ಲೇ ಮಾಡ್ಬೋದಾ? ಅದು ಪಕ್ಕ ಜಾಗ ಐತಲ್ಲ. ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲೇ ಫ್ಲೇವರ್ ಪಕ್ಕ ಆಗ್ತದ. ಅಲ್ಲಿ ಫ್ಲೈಓವರ್ ಪಕ್ಕ ಹಾಕ್ತಾವ್ರಲ್ಲ, ಅಲ್ಲೇ ಹಾಕ್ಬಿಟ್ಟು ಹೋದ್ರೆ ಬೆಸ್ಟ್ ಅಂತೆ. ನಿನಗೆ ಅವಣ್ಣ ಅಲ್ಲೇ ಹಾಕಿದ್ರೆ ಬೆಸ್ಟ್ ಅಂತೆ. ಈಗ ದೇವಸ್ಥಾನ ಹತ್ರ ಜಾಗ ಐತಂತೆ, ಜಾಗ ಜಾಸ್ತಿ ತೆಗಿಯೋಕ್ಕಾಗಲ್ಲ. ಗಾಯ್ಸ್ ಮುಂದೆ ಹೋದರೆ ಗಾಡಿ ಪಾರ್ಕಿಂಗ್ ಮಾಡೋಕ್ಕಾಗಲ್ವಂತೆ. ಅದಕ್ಕೇ ಆಟೋದವ್ರು ಹೇಳಿದ್ರು ಕಾರ್ನ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿ ಬೆಸ್ಟು ಅಂತ. ಅದಕ್ಕೇ ಗಾಯ್ಸ್ ನಾವು ಇಲ್ಲೇ ಕಾರ್ನ ಪಾರ್ಕಿಂಗ್ ಮಾಡಿ ನಾನು ನಡ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಮುಂದೆ ಹೋದರೆ ಹೋಗಿ ಬರೋಕೆ ಈಸಿ ಆಯ್ತೀನಿ ಅಂತ ಅವಣ್ಣ ಹೇಳಿದ. ದೇವಸ್ಥಾನ ಈ ರೋಡಲ್ಲಿ
ಗಾಯ್ಸ್ ಇದು ಯಾವ ಸರ್ಕಲ್ಲು ಏನು ಎತ್ತ ಒಂದು ಗೊತ್ತಿಲ್ಲ. ಹಾಸನದಲ್ಲಿ ಇದ್ದೀವಿ ಅಷ್ಟೇ. ಏನೋ ಈಗ ನನ್ನ ಮಗ ಶರ್ಟ್ ಹಾಕೊಂಡು ಅಣ್ಣ ಅಲ್ಲಿ ಫ್ಲೈಓವರ್ ಪಕ್ಕ ನಾನು ತೋರಿಸಿದ್ನಲ್ಲ ಅಲ್ಲೇ ಅವಣ್ಣ ಹೇಳಿದ್ರು. ಈಗ ಮುಂದೆ ಹೋಗ್ಬಿಟ್ಟು ಅವಣ್ಣ ಹೇಳಿ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ನನಗೆ. ವಾಪಸ್ ಅಲ್ಲೇ ಹಾಕ್ಬಿಡೋಣ ಹೋಗಿ. ದೇವಸ್ಥಾನದ ಹತ್ರ ಬಂದೆ ಅನ್ಸುತ್ತೆ ನಾವು. ಇಲ್ಲೇ 300 ರೂಪೀಸ್ ಕೌಂಟ್ರ್ ಕಾಣಿಸ್ತಾ ಇದೆ. ಬೆಸ್ಟ್. ಈಗ ಕಾರ್ನ ನಾವು ಎಲ್ಲಿ ಹಾಕೋದು ಅಂತಾನೇ ಗೊತ್ತಾಯ್ತಾ ಇಲ್ಲ. ಇಲ್ಲೇ ಕೇಳ್ಬಿಡ್ಲ, ಇಲ್ಲ ಇವ್ರನ್ನೇ ಕೇಳಲ್ಲ, ಇವ್ರನ್ನೇತಿಗೆ ಅಲ್ಲಿ ಹಾಕೋರು ನೋಡು, ಅಲ್ಲಿ ಎಲ್ಲಾರು ಹಾಕ್ಬೋದಾ ಅಂತ. ಹಿಡಿಲ್ಲ ಗಾಯ್ಸ್. ಇಲ್ಲೊಂದು ಎಂಟ್ರೆನ್ಸ್ ಕಾಣಿಸ್ತಾ ಇದೆ. ಈಗ ನಾವು ಯಾವ ಎಂಟ್ರೆನ್ಸ್ ಹತ್ರ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ. ಇದು 100 ರೂಪಾಯಿ ಟಿಕೆಟ್ ಎಂಟ್ರೆನ್ಸ್. ಈಗ 300 ರೂಪೀಸ್ ಅಂತ. ಇನ್ನು ಉಚಿತ ಗೇಟ್ ಯಾವ ಕಡೆ, ಏನು ಎತ್ತ, ಏನು ಒಂದು ಗೊತ್ತಿಲ್ಲ. ಬಸ್ಸು ನೋಡಿ ಯಾವ ಮಟ್ಟಕ್ಕೆ ಜನ ತುಂಬಿದ್ದಾರೆ ಬಸ್ಸಲ್ಲಿ. ಟ್ರಾಫಿಕ್ ನೋಡ್ರಪ್ಪ. ಈಗ ಪಾರ್ಕಿಂಗ್ ಎಲ್ಲಿ ಮಾಡೋದು ಎಲ್ಲಿ ಮಾಡೋದು ಅಂತ ಯೋಚನೆ. ಗೈಸ್ ಫೈನಲಿ ಅಣ್ಣ ಹೇಳಿದ್ರು ಅಲ್ಲೆಲ್ಲ ಹೋಗಿ ಪಾರ್ಕಿಂಗ್ ಮಾಡಿ ಅಂತ. ಅಲ್ಲೆಲ್ಲೂ ಪಾರ್ಕಿಂಗ್ ಮಾಡೋದು ಬೇಡ, ಇಲ್ಲೇ ಬರ್ತಾನೆ ಒಂದು ಫ್ಲೈಓವರ್ ಹತ್ರ ರೋಡ್ ಕಾಣಿಸ್ತು. ಅದಕ್ಕೆ ಕಾರ್ನ ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ನಡ್ಕೊಂಡು ಹೊರಡ್ತಾ ಇದ್ದೀವಿ. ಸ್ಲಿಪ್ಪರ್ ಎಲ್ಲ ಕಾರ್ ಒಳಗಡೆ ಬಿಟ್ಬಿಟ್ಟಿದ್ದೀವಿ. ಕಾಲೆಲ್ಲ ಚುಸ್ತಾ ಇದೆ. ಬರಲಿ ಹೋಗ್ತಾ ಇರೋದೆ. ಮಳೆ ಬೇರೆ ಬರ್ತೈತೆ, ಸೋನೆ ಬರ್ತೈತೆ. ಇನ್ನು ದೇವಸ್ಥಾನದ ಹತ್ರ ಎಷ್ಟು ರಶ್ ಐತೋ ಏನೋ ಒಂದು ಗೊತ್ತಿಲ್ಲ. ನೋಡುವ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ಕಡೆ ಹಾಕೋರೆ. ಸೇಮ್ ದಸರಾ ಥರನೇ ಎಲ್ಲ ಕಡೆನೂ ಹಾಕೋರೆ ಲೈಟಿಂಗ್ಸ್ ಇಲ್ಲಿ. ಗಾಯ್ಸ್ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಹೊರಡ್ತಾ ಇದ್ದೀವಿ ದೇವಸ್ಥಾನ ಕಡೆ. ಸರ್ಕಲಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಆ ಕಡೆ ರೋಡಲ್ಲೂ ಹಾಕಿದ್ದಾರೆ, ಈ ಕಡೆ ರೋಡಲ್ಲೂ ಹಾಕಿದ್ದಾರೆ, ಈ ಕಡೆ ರೋಡಲ್ಲೂ ಹಾಕಿದ್ದಾರೆ. ಸೇಮ್ ಲೈಕ್ ನಮ್ಮ ದಸರಾ ಥರ ಮೈಸೂರಲ್ಲಿ ಹೇಗೆ ಹಾಕಿರ್ತಾರೆ ಅದೇ ಥರ ಇಲ್ಲೂ ಹಾಕಿದ್ದಾರೆ ಎಲ್ಲ ಕಡೆ. ಅಂದರೆ ನಾವು ನೈಟ್ ಬಂದಿರೋದು. ಯಾವ ಕಡೆಯಿಂದ ಬಂದು ಏನು ಅಂತ ಒಂದು ಗೊತ್ತಾಗ್ತಿಲ್ಲ. ಸುಮ್ಮನೆ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಯಾರನ್ನಾರ ಕೇಳ್ಕೊಂಡು ಹೋಗ್ತಾ ಇರೋದೆ. 5 ಜನ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಗಾಯ್ಸ್. ವೇಟ್ ಟು ಪಾರ್ಕಿಂಗ್ ಅಂತ ತೋರಿಸ್ತವ್ರೆ. ಈಗ ದೇವಸ್ಥಾನದ ಹತ್ರ ಹೋಗಬೇಕು. ದೇವಸ್ಥಾನದ ಹತ್ರ ಎಷ್ಟು ಜನ ಅವರು ಏನು ಒಂದು ಗೊತ್ತಿಲ್ಲ. ಧರ್ಮದರ್ಶನಕ್ಕೆ ಎಷ್ಟು ಜನ ಅವರು ಅದು ಗೊತ್ತಿಲ್ಲ. 300 ರೂಪೀಸ್ ಟಿಕೆಟ್ಗೆ ಎಷ್ಟು ಜನ ಅವರು ಅದು ಗೊತ್ತಿಲ್ಲ. ಜನ ಕಮ್ಮಿ ಇದ್ದರೆ ಧರ್ಮದರ್ಶನ, ಜನ ಜಾಸ್ತಿ ಇದ್ದರೆ 300 ರೂಪಾಯಿ ಟಿಕೆಟು. ನೋಡುವ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವು ನೈಟ್ ಬಂದು ನೈಟೇ ದರ್ಶನ ಮಾಡ್ಕೊಂಡು ಹೋಗೋಣ. ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನೈಟೇ ಬಂದು ನಾವು ಮೈಸೂರು ಬಿಟ್ಟಾಗ 8 ಗಂಟೆ 8 ಕಾಲು ಆಗಿತ್ತು. ಈಗ ನಾವು ಹಾಸ್ಟೆಲ್ಗೆ ಬಂದಾಗ 10:30 ಆಗೈತೆ. ಈಗ ಸೀದಾ ದೇವಸ್ಥಾನದ ಹತ್ರ ಹೋಗ್ತಾ ಇರೋದೆ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ. ದೇವಸ್ಥಾನದ ಹತ್ರ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಗಾಯ್ಸ್. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಧರ್ಮದರ್ಶನಕ್ಕೆ ದಾರಿ ಅಂತ. ಹೋಗವ ಧರ್ಮದರ್ಶನಕ್ಕೆ ಏನಾರ ಜನ ಕಮ್ಮಿ ಇದ್ದರೆ ಅದರಲ್ಲಿ ಹೋಗೋದ ಅಂತ ಹೋಗ್ತಾ ಇದ್ದೀವಿ ನೋಡೋದು ಅಂದ್ಬಿಟ್ಟು. ಗಾಯ್ಸ್ ದಿನಾಂಕ 9ನೇ ತಾರೀಕಿಂದ ಸ್ಟಾರ್ಟು. 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಗಾಯ್ಸ್ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಈ ದೇವಸ್ಥಾನ ವರ್ಷದಲ್ಲಿ ಒಂದೇ ಸತಿ ಓಪನ್ ಆಗೋದು. ಬರೋರು 23ನೇ ತಾರೀಕು ಒಳಗೆ ಬನ್ನಿ ಗಾಯ್ಸ್. ಅದಾದಮೇಲೆ ಕ್ಲೋಸ್ ಆಗುತ್ತೆ. ಇನ್ನು 1 ವರ್ಷ ಆದಮೇಲೆ ಓಪನ್ ಆಗೋದು. ಇನ್ನೂ ದೇವಸ್ಥಾನ ಎಷ್ಟು ದೂರ ಇದೆಯೋ ಏನೋ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ವರ್ಷ ಬರ್ತಾ ಇರೋದು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ 4 ಜನ ಹೋಯ್ತಾವ್ರೆ ನಡ್ಕೊಂಡು. ಓಡೋ ಅಂತ ಓಡ್ತಾ ಇದ್ದೀವಿ ಗುರು. ಮಳೆ ಬರ್ತಾ ಇಲ್ಲ. ನಮ್ಮ ಅದೃಷ್ಟ ಚೆನ್ನಾಗೈತೆ. ಮಳೆ ಬಂದುಬಿಟ್ಟಿದ್ರೆ ನಮ್ಮ ಕಡೆ ಮುಗಿತು. ಆಲ್ರೆಡಿ ಮಳೆ ಬಂದು ನಿಂತೈತಿಲ್ಲಿ. ಅದಕ್ಕೆ ಗಾಯ್ಸ್ ನೋಡಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕವ್ರೆ. ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೇ ಹೋಗವ್ರೆ. ಏನು ಕ್ವಾಟ್ಲೆ ಅಂತೀರಾ? ಇನ್ನೂ ದೇವಸ್ಥಾನ ಎಷ್ಟು ದೂರ ಆಯಿತೋ ಏನೋ ಗೊತ್ತಿಲ್ಲ. ಇಲ್ಲೇ ಮುಂದೆ ಪಾರ್ಕಿಂಗ್ ಅಷ್ಟು ದೂರದಲ್ಲೇ ಮಾಡಿದ್ದೀವಿ. ಇಲ್ಲೇ ಮುಂದೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ನಡ್ಕ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿರೋದು, ನಮಗೂ ಗೊತ್ತಿಲ್ಲ ಎಲ್ಲಿ ನಿಲ್ಲಿಸ್ಬೇಕು ಏನು ಅಂತ. ಯಾವ್ದು ಮಾತು ಕೇಳ್ಕೊಂಡು ಅಲ್ಲೇ ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕು ಏನೋ ಒಂದು ಗೊತ್ತಿಲ್ಲ. ಒಟ್ನಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ.
ಗೈಸ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, 1000 ರೂಪಾಯಿ ಟಿಕೆಟ್ ಕೌಂಟ್ರ್ ಇದೇನೆ. ಇಲ್ಲಿಂದನೇ ಸ್ಟಾರ್ಟ್ ಅನಿಸುತ್ತೆ, ಇಲ್ಲೇ ಟಿಕೆಟ್ ತಗೊಂಡು ಇಲ್ಲೇ ಹೋಗೋದು ಅನಿಸುತ್ತೆ. 1000 ರೂಪೀಸ್ ಅವರು ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಹೋದರೆ 10 ನಿಮಿಷಕ್ಕೆ ದೇವ್ರು ನೋಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು 300 ರೂಪೀಸ್ ಕೌಂಟ್ರು ಯಾವ ಕಡೆನೇ ಏನೋ ಗೊತ್ತಿಲ್ಲ. ಇವರು ಬ್ಲಾಗ್ ಮಾಡ್ಕೊಂಡು ಹೋಯ್ತಾರೆ, ನಾನು ಬ್ಲಾಗ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. 1000 ರೂಪೀಸ್ಗೆ ಆಲ್ಮೋಸ್ಟ್ ಜಾಸ್ತಿ ಜನ ಏನಿಲ್ಲ. ಧರ್ಮದರ್ಶನಕ್ಕೆ ಜಾಸ್ತಿ ಇರ್ತಾರೆ, 300ಗೆ ಅಲ್ಪ ಸ್ವಲ್ಪ ಇರ್ತಾರೆ ನೋಡಿ. ಈಗ 1000 ರೂಪೀಸ್ ಲೈನ್, ಒಬ್ಬರು ಇಲ್ಲ, ಒಬ್ಬರು ಅಂದರೆ ಒಬ್ಬರು ಇಲ್ಲ. ಇವರೆಲ್ಲ ಬೆಳಗ್ಗೆ ದರ್ಶನ ಮಾಡೋಕ್ಕೇನೋ ಈ ಥರ ವೆಯ್ಟ್ ಮಾಡ್ತಾ ಕೂತವ್ರೆ. ಈಗ ನಾವು ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಹೋಯ್ತಾ ಇದ್ದೀವಿ ಅಷ್ಟೇ ಒಟ್ಟಿನಲ್ಲಿ. ಗಾಯ್ಸ್ ಏನು ರಶ್ಶು ಅಂತೀರಾ, ಸಿದ್ದರಾಮಯ್ಯ ಅವರು ಬಸ್ನ ಫ್ರೀ ಮಾಡಿರೋದಕ್ಕೋಸ್ಕರ ಬರೀ ಲೇಡೀಸೇ ಕಾಣಿಸ್ತವ್ರೆ. ಗಾಯ್ಸ್ ಧರ್ಮದರ್ಶನದ ಇದೇ ದಾರಿ ನೋಡಿ, ಇಲ್ಲೇ ಹಾಕಿದ್ದಾರೆ ಧರ್ಮದರ್ಶನಕ್ಕೆ ದಾರಿ ನೋಡಿ. ಗಾಯ್ಸ್ ಇಲ್ಲೇ ಮೂವ್ ಆಗ್ತೈತೆ ಲೈನು, ಇದೇ ಧರ್ಮದರ್ಶನಕ್ಕೆ ದಾರಿ. ಇನ್ನು 300 ರೂಪೀಸ್ದು ಅಲ್ಲೆಲ್ಲ ಮುಂದೆ ಹೋಗಿ ರೈಟಲ್ಲಿ ಕೇಳಿ ಅಂದರು. ಎಲ್ಲಿ ಏನು ಅಂತ ಗೊತ್ತಾಯ್ತಲ್ಲ. ಗಾಯ್ಸ್ ಇಲ್ಲ ನೋಡಿ, ಮೋ ಅಸ್ಸಾನಂಬಿ ಲೇಡೀಸ್ ಅವರೇ ತುಂಬ್ಕೊಂಡು ಕೂತವ್ರಲ್ಲ, ಅಯ್ಯಪ್ಪ. ಸರಿ ಬಾ ಕಿರಣ, ಬಾ ಬಾ. ಗಾಯ್ಸ್ ಧರ್ಮದರ್ಶನಕ್ಕಂತೂ ಹೆವಿ ಜನ ಅವರೇ, ಅಯ್ಯಯ್ಯಪ್ಪ. ನಾವು ಈ ಲೈನೆಲ್ಲ ಸುತ್ಕೊಂಡು ಪಕ್ಕ ಹಾಗೆ ಆಯ್ತದೆ. ಇಲ್ಲಿ ನೋಡಿ, ಇಲ್ಲಿ ಏನಂತೆ ಇದಕ್ಕೆ ಹೋಗೋಣ ಅಂತಾರೆ ಧರ್ಮದರ್ಶನಕ್ಕೆ. ನಡಿ, ನಮಗೇನಿಲ್ಲ ಗಾಯ್ಸ್. ಇದೆಲ್ಲ ಧರ್ಮದರ್ಶನಕ್ಕೇ ಮಿನಿಮಮ್ ಅಂದರೂ 4 ಅವರ್ ಆಗುತ್ತಂತೆ. ಅದರಲ್ಲೂ ಬೇರೆ ಇವತ್ತು ಜಾಸ್ತಿ ಜನ ಅವರಂತೆ ಪೊಲೀಸ್ ಹೇಳಿದ್ರು. 4 ಅವರ್ ಆದರೂ ಆಗ್ಬೋದು, 5 ಅವರ್ ಆದರೂ ಆಗ್ಬೋದು, ಇಲ್ಲ 3 ಅವರ್ಗೆ ಆಗ್ಬೋದು ದರ್ಶನ, ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು 300 ರೂಪಾಯಿ ದರ್ಶನಕ್ಕೆ ಹೋಗೋದು ಅಂದ್ಬಿಟ್ಟು ಮುಂದೆಗಡೆ ಹೋಗ್ತಾಯಿದ್ದೀವಿ. ಅದು ಮುಂದೆ ಹೋಗಿ ರೈಟ್ ಅಂತೆ, ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ಮಾತ್ರ ಹೆವಿ ಜನ ಅವರೇ ಗಾಯ್ಸ್. ಇದ್ರೊಳಗಡೆ 10 ಕೌಂಟ್ರ್ ಐತೆ. 10 ಕೌಂಟ್ರನ್ನ ಬಳಸ್ಕೊಂಡು ಹೋಗಬೇಕು. ತಳ್ಳಾಟ ನೂಕಾಟ ಅದೆಲ್ಲ ಏನಿಲ್ಲ. 10 ಕೌಂಟ್ರನ್ನ ಸುತ್ಕೊಂಡು ಹೋಗೋದೇ ಟೈಮ್ ಹಿಡಿಯುತ್ತೆ. ಒಂದು 4 ಅವರ್ ಆಗುತ್ತೆ. ಧರ್ಮದರ್ಶನಕ್ಕೆ ನೋಡಿ, ಇಲ್ಲೇ 1 2 3 4 5 6 ಲೈನ್ ಐತೆ. ಆ ಥರ 6 ಲೈನು ಟೋಟಲು ದೇವಸ್ಥಾನಕ್ಕೆ ಹೋಗೋಗಂಟ 10 ಕೌಂಟ್ರ್ ಆಗುತ್ತೆ. 300 ನಾವು 300 ರೂಪಾಯಿ ಲೈನ್ ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಹೋಗ್ಬೇಕು. ಇದೆಲ್ಲ ಧರ್ಮದರ್ಶನಕ್ಕೆ ದಾರಿ, ಇದೆಲ್ಲ ಫ್ರೀ ದರ್ಶನಕ್ಕೆ. ಇಲ್ಲೇ ಒಂದು 6 ಲೈನ್ ಐತೆ. ಈ ಥರದ್ದು ಒಂದು 10 ಕೌಂಟ್ರ್ ಐತೆ ಅಂತ ಇಲ್ಲೇ. ಇದನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ನಾವಿವಾಗ 300 ರೂಪಾಯಿ ಟಿಕೆಟ್ ಲೈನ್ಗೆ ಹೋಯ್ತಾ ಇದ್ದೀವಿ. ಬೇಗ ಹೋಗ್ಬೋದಲ್ಲ ಮನೆಗೆ, ಅಷ್ಟೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇನ್ನೇನಿಲ್ಲ. ಆಂಬುಲೆನ್ಸ್ ಅಣ್ಣ ಈ ಥರ ಹೊಡ್ಕೊ ಹೋಯ್ತವ್ರೆ. ಹೋಗ್ತಾ ಇದ್ದೀವಿ, ಮತ್ತೆ ಸಿಗ್ತೀನಿ ಗೈಸ್. ಫೈನಲಿ ಬಂದು 300 ರೂಪೀಸ್ ಲೈನ್ ಇದೆ ಅಂತೆ. ಎಲ್ಲೆಲ್ಲಿ ಸುತ್ತಾಡ್ತಾ ಇದ್ದೀವೋ ಏನೋ ಒಂದು ಗೊತ್ತಾಯ್ತಲ್ಲ, ಸುಮ್ಮನೆ ಸುತ್ತಾ ಇದ್ದೀವಿ. ಅಲ್ಲೇ ಬೋರ್ಡ್ ಹಾಕಿದ್ರು, ಅಲ್ಲೇ ಬೋರ್ಡ್ ಹಾಕಿದ್ರು, ಹಂಗೆ ಹೋಗ್ಬಿಡ್ತು. ಈಗ ನಾವು ಆಕ್ಚುಲಿ ರೌಂಡ್ ಅದೆಲ್ಲ ಗೊತ್ತಾಗ್ಬಾರ್ದ್ವಾ ಅಲ್ಲಿ ಎಷ್ಟು ಜನ ಇದ್ರು ಏನು ಅಂತ. ಎಲ್ಲ ಧರ್ಮದರ್ಶನಕ್ಕೆಲ್ಲ ಬ್ಲಾಗಲ್ಲಿ ಗೊತ್ತಾಗ್ಬಾರ್ದ್ವಾ? ಬ್ಲಾಗಲ್ಲಿ ತೋರಿಸ್ಬಿಡುವ ನಾವು. ಅಲ್ಲಿ ಬಂದ್ಬಿಟ್ಟು 300 ರೂಪಾಯಿ ಕೊಟ್ಟೋಗ್ಬಿಟ್ಟು ದಾರಿ ಅಂದರೆ ಹಿಂಗೆ ಗೊತ್ತಾಯ್ತಲ್ಲ, ಬಂದಿದ್ದೀವಿ ಎಲ್ಲ ತೋರಿಸ್ಬಿಡುವ ಜನಗಳಿಗೆ. ಬನಶಂಕರಿ ಕಲ್ಯಾಣ ಮಂಟಪ. ಈಗ ಇಲ್ಲೆಲ್ಲಿ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. 300 ರೂಪೀಸ್ಗೆ ರಾಮದೇವ್ ಬಂದ ನೋಡಲ್ಲಿ ಯೋಗ ಮಾಡ್ತಾವ್ರು ಅವರಲ್ಲೇ. ಕಣ್ಣ ಅಲ್ಲೇ
ಗೈಸ್ ಫೈನಲಿ 300 ರುಪೀಸ್ ಲೈನ್ ಹತ್ರ ಬಂದು ಈಗ ಇಲ್ಲಿಂದ ಟಿಕೆಟ್ ತಗೊಂಡು ಇಲ್ಲಿ ನಾವಿಗೆ ಎತ್ಕೊಂಡು ಹೊಡಿಬೇಕು ಗೊತ್ತಿಲ್ಲ. ಇಲ್ಲಿ 300 ರುಪೀಸ್ ಎಷ್ಟು ಜನ ಅದು ಗೊತ್ತಿಲ್ಲ. ಇಲ್ಲೂ ರಶ್ ಐತೆ ಬ್ರೋ, ಇಲ್ಲಿ ಬಿಡ್ತಾನೆ ಇಲ್ಲ 300 ರುಪೀಸ್ ಅವ್ರನ್ನ. ಬ್ಯಾಚ್ ಆದಮೇಲೆ ಬಿಡ್ತಾರೆ ಏನೋ ಅದು ಗೊತ್ತಿಲ್ಲ. ಇಲ್ಲೇ ಇಷ್ಟೊಂದು ಜನ ಅವರೇ, ಟಿಕೆಟ್ ಎಲ್ಲಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ನಿಂತಿದ್ದೀವಿ, ಇದಕ್ಕೇನೋ ಕ್ಯೂ ನಿಂತ್ಕೊಬೇಕಾ ಇನ್ನೂ. ಓಹೋ ಗುರು, ಇಷ್ಟೆಲ್ಲ ಸುತ್ತಾ ಇದ್ದೀವಿ, ದೇವಸ್ಥಾನ ಮಾತ್ರ ಕಾಣಿಸ್ತಾ ಇಲ್ಲ. ಇಲ್ಲೇ ಹಾಕೋರು ನೋಡಿ, 300 ರುಪೀಸ್ ಟಿಕೆಟ್ ಪ್ರವೇಶ ದರ ಇಲ್ಲೇ ಐತೆ. ಫೈನಲಿ ಒಳಗೆ ಬಂದು 300 ರೂಪಾಯಿ ಟಿಕೆಟ್ ಒಳಗೆ. ಈಗ ಇಲ್ಲಿ ಎಷ್ಟು ಕೌಂಟ್ರ್ ಇದೆಯೋ ಏನೋ ಗೊತ್ತಿಲ್ಲ. 300 ರೂಪಾಯಿ ಟಿಕೆಟ್ಗೆ ಇಲ್ಲಿ ಎಲ್ಲಿ ಟಿಕೆಟ್ ತಗೋಬೇಕು ಅಂತಲೂ ಗೊತ್ತಿಲ್ಲ. ಮುಂದೆ ಹೋಗಿ ಖಾಲಿ ಐತೆ, ಮುಂದೆ ಹೋಗಿ ಅಂತವ್ರೆ. ಸುಮ್ಮನೆ ಮುಂದೆ ಹೋಗ್ತಾ ಇದ್ದೀವಿ. 300 ರೂಪಾಯಿಗೆ ಇಷ್ಟೊಂದು ರಶ್ ಐತೆ ನೋಡಿ. ಕೊಡ್ತಾರಾ? ಮುಂದೆ ಹೋಗಿ ಅಂತವ್ರ ಕಳಲು ಇದೆ ನೋಡಿ. 300 ರೂಪಾಯಿ ಟಿಕೆಟ್ ಇಲ್ಲೇ ಕೌಂಟ್ರ್, ಸುಮಾರು ಕೌಂಟ್ರ್ ಐತೆ. ಜನ ನಿಂತಿದ್ದ ಕಡೆನೇ ನಿಂತವ್ರೆ. ಇದೆ ನೋಡಿ ಗೈಸ್, ಒಂದು ಲಾಡು ಪ್ರಸಾದ ಫ್ರೀಯಾಗಿ ಕೊಡ್ತಾರೆ. ನೋಡಿ ಸಿಕ್ತು, ಟಿಕೆಟ್ ಸಿಕ್ತು. ಇನ್ನು ದರ್ಶನ ಆಗೋಕ್ಕೆ 1 ಅವರ್ ಆಗ್ಬೋದು. ಧರ್ಮ ದರ್ಶನದಲ್ಲಿ ಒಂದು 4 ಅವರ್ ಆಗುತ್ತೆ. ಇದರಲ್ಲಿ 1 ಅವರ್ ಆಗುತ್ತೆ ಅಂದ್ರೆ ಅದಕ್ಕೇ ಇಲ್ಲೇ ಬಂದು ಹೋಗ್ತಾ ಇದ್ದೀವಿ. ಲೈನೇ ಮೂವ್ ಆಗ್ತಾ ಇಲ್ಲ ನೋಡಿ. ಇಲ್ಲೇ 300 ರೂಪಾಯಿ ಟಿಕೆಟಲ್ಲೇ ಲೈನೇ ಮೂವ್ ಆಗ್ತಾ ಇಲ್ಲ ನೋಡಿ. ಎಷ್ಟು ಜಾಮ್ ಆಗೋಯ್ತಿಲ್ಲ, ಫುಲ್ಲು ಜಾಮ್ ಆಗೋಯ್ತು. ಫುಲ್ಲು ಜಾಮ್ ಇದೆ ನೋಡಿ. 300 ರೂಪಾಯಿ ಟಿಕೆಟು. ಮೋಸ್ಟ್ಲಿ ಇದನ್ನು ಸ್ಕ್ಯಾನ್ ಮಾಡಿ ಒಳಗೆ ಬಿಡ್ಬೋದು. ಇದಕ್ಕೊಂದು ಲಾಡು ಪ್ರಸಾದ ಫ್ರೀಯಾಗಿ ಕೊಡ್ತಾರೆ. ಹೋಗ್ತಾ ಇದ್ದೀವಿ ಗೈಸ್. ಆ ಟಿಕೆಟ್ನ ಅಲ್ಲಿ ಕೊಟ್ಟು ಸ್ಕ್ಯಾನ್ ಮಾಡಿಸಿ ಇವಾಗ ಒಳಗೆ ಹೋಗ್ತಾ ಇರಬೇಕು. ಕೊನೆಗೆ ಈ ಲಾಡು ಪ್ರಸಾದದ ಒಂದು ಟೋಕನ್ ಕೈ ಕೊಟ್ಟು ಕಳಿಸ್ತಾರೆ. ಈ ಲೈನಲ್ಲಿ ಹೋದರೆ ಓಹೋ ಅಲ್ಲಿವರೆಗೂ ಹೋಗ್ಬೇಕು ಪಕ್ಕ. ಈ ಸುತ್ತಿನೇ ಟೈಮ್ ಆಗೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದಾ ಇದು ಲೈನಲ್ಲಿ ಈಗ ಆರಾಮಾಗಿ ಮೂವ್ ಆಗ್ತಿದೆ. ತಳ್ಳಾಟ ಅವೆಲ್ಲ ಏನಿಲ್ಲ ಗೈಸ್. ಧರ್ಮ ದರ್ಶನದಲ್ಲೂ ಇಲ್ಲ, 300 ರುಪೀಸಲ್ಲೂ ಇಲ್ಲ. ಅವರು ಇಲ್ಲೇ ಜಾಯ್ನ್ ಆಯ್ತಾರೆ. ನಾವು ಮೋಸ್ಟ್ಲಿ ಧರ್ಮ ದರ್ಶನದವರು ಅಲ್ಲೇ ಜಾಯ್ನ್ ಆಯ್ತಾರೆ. ನಾವು ಇಲ್ಲಿಗೆ ಬಂದು ಜಾಯ್ನ್ ಆಯ್ತೀವಿ. ಈಗ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಲ್ರಿ ಗೈಸ್. ಲೈನಲ್ಲಿ ನಿಂತಿರೋರಿಗೆ ಫ್ಯಾನ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಕಡೆ ಐತೆ, ಇಲ್ಲೊಂದು ಕಡೆ ಐತೆ. ಅದೇ ಮಧ್ಯಾಹ್ನ ಟೈಮ್ ಬಂದರೆ ಸೆಕೆ ಆಗುತ್ತೆ ಅಂದ್ಬಿಟ್ಟು ಫ್ಯಾನ್ ವ್ಯವಸ್ಥೆ ಎಲ್ಲ ಇದೆ. ಇದು ಎಲ್ಲ ಚೆನ್ನಾಗಿದೆ. ಬ್ಯಾರಿಗೇಟ್ ಎಲ್ಲ ಹಾಕಿದ್ದು ನೀಟಾಗಿ ಲೈನ್ ಮೂವ್ ಆಗ್ತಾಯಿದೆ. ರಶ್ ಏನಿಲ್ಲ, ತಳ್ಳಾಟ ಅದೆಲ್ಲ ಏನಿಲ್ಲ ಒಟ್ಟಿನಲ್ಲಿ. ಗೈಸ್ ಈ ಥರ ಮೊಬೈಲ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇದೆ ಲೈನಲ್ಲಿ ಹೋಗೋರಿಗೆ. ಒಟ್ಟಿನಲ್ಲಿ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ನೋಡಿ. ಆರಾಮಾಗಿ ಹೋಗ್ತಾ ಇದ್ದೀವಿ ಲೈನಲ್ಲಿ. ತಳ್ಳಾಟ ನೂಕಾಟ ಅವೆಲ್ಲ ಏನಿಲ್ಲ. 300 ರೂಪಾಯಿ ಆದರೂ ಅಷ್ಟೇ, ಧರ್ಮ ದರ್ಶನ ಆದರೂ ಅಷ್ಟೇ, ಇಷ್ಟೇ ಫ್ರೀಯಾಗಿ ಹೋಗ್ತಾ ಇರುತ್ತೆ ಲೈನ್ನ ಸುತ್ತಿನೇ ಟೈಮ್ ಆಗುತ್ತೆ ಒಟ್ಟಿನಲ್ಲಿ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಲೇಟ್ ಆಗೋಲ್ಲ. ದೇವಸ್ಥಾನ ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ. ಸುತ್ತಾ ಇದ್ದೀವಿ ಅಷ್ಟೇ ಇಲ್ಲೇ. ಇದು ಫಸ್ಟ್ ವರ್ಷ ನಾವು ಬಂದಿರೋದು ಬೇರೆ, ಅದರಿಂದ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಯ್ತಾ ಇದ್ದೀವಿ ಗೈಸ್. ನೋಡಿ ಇದೆ ದೇವಸ್ಥಾನ. ಇದು ದೇವಸ್ಥಾನ ಬ್ಯಾಕ್ ಸೈಡ್ ಅನಿಸುತ್ತೆ. ಇಲ್ಲೇ ಇದೆ ದೇವಸ್ಥಾನ. ಇದು ಬ್ಯಾಕ್ ಸೈಡ್ ದೇವಸ್ಥಾನದ್ದು. ಏನು ದೇವಸ್ಥಾನದ ಸುತ್ತಮುತ್ತನೇ ಇದ್ದೀವಿ. ಆದ್ರೂ ಎಷ್ಟು ರೋಡ್ಗಳನ್ನೆಲ್ಲ ಸ್ಟಾಪ್ ಮಾಡಿ ಇವರು ಯಾವ್ಯಾವ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ದರ್ಶನಕ್ಕೆ. ಅಲ್ಲಿಂದನೇ ಬಿಡ್ತಾ ಇರೋದು ದರ್ಶನಕ್ಕೆ ಗಾಯ್ಸ್. ಒಳಗಡೆ ವಿಡಿಯೋ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ. ಗರ್ಭಗುಡಿ ಹತ್ರ ನೋಡುವ, ಒಳಗೆ ಹೋಗ್ತೀನಿ. ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಎಲ್ರಿಗೂ ಕೇಳ್ಕೊತೀನಿ, ದೇವರೇ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಮತ್ತು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು, ನನಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬರ್ತೀನಿ ಗಾಯ್ಸ್. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಜಾಸ್ತಿ ಏನು ರೌಂಡ್ ಹಾಕಲಿಲ್ಲ ನಾವು. 300 ರೂಪಾಯಿ ಲೈನಲ್ಲಿ ಅಲ್ಲೊಂದು ರೋಡ್ ಹೋಗಿ ನೆಕ್ಸ್ಟು ದೇವಸ್ಥಾನ ಎಂಟ್ರೆನ್ಸ್ ಹತ್ರನೇ ಇದ್ದೀವಿ ಗಾಯ್ಸ್. ನಾವು ಒಳಗಡೆ ಒಂದು ದರ್ಶನ
ನೆಮ್ಮದಿಯಾಗಾದರೆ ಸಾಕಷ್ಟೇ. ಬಂದಿದ್ದಕ್ಕೆ ದರ್ಶನ ಆಗಬೇಕಲ್ವ ಮೇಯ್ನು. ಗಾಯ್ಸ್ ಇದೆ ಮೇಯ್ನ್ ಗರ್ಭಗುಡಿ, ಇಲ್ಲೇ ದೇವರಿರೋದು. ಗೈಸ್ ಧರ್ಮ ದರ್ಶನ ಮಾಡೋಕ್ಕೆ ಒಂದು 4ರಿಂದ 5 ಅವರ್ ಆಗುತ್ತೆ. ಜನ ಕಮ್ಮಿ ಇದ್ದರೆ ಬೇಗನೂ ಆಗ್ಬೋದು, ಇಲ್ಲ ಲೇಟು ಆಗ್ಬೋದು. ಇಲ್ಲಾಂದರೆ ನೀವು ಫ್ಯಾಮಿಲಿ ಜೊತೆ, ಇಲ್ಲಾಂದರೆ ವಯಸ್ಸಾದವರು ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಈ ಥರ 300 ರೂಪಾಯಿ ಟಿಕೆಟಲ್ಲಿ ಬಂದರೆ ಆರಾಮಾಗಿ ಒಂದು ಅರ್ಧ ಗಂಟೆಯಿಂದ 1 ಅವರಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ಈ ಥರ ವಯಸ್ಸಾದವರು, ಈ ಥರ ಅಂಗವಿಕಲರಿಗೆ, ಅದೇ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಈ ಥರ 300 ರುಪೀಸ್ ಲೈನಲ್ಲಿ ಬಂದರೆ ಓಕೆ ಅಂದ್ಕೊಂಬಿಡಿ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು 1 ಅವರಲ್ಲಿ. ನೋಡಿ ಒಣಗೆ ಕಾಲಿನ ಏಟಾಗೈತೆ. ವೀಲ್ ಚೇರಲ್ಲೇ ಕರ್ಕೊಂಬಂದು ದರ್ಶನ ಮಾಡಿಸ್ತಾರೆ, ಗ್ರೇಟ್ ಅಂದ್ಕೊಂಬಿಡಿ. ಪರವಾಗಿಲ್ಲ, ಇಷ್ಟು ರಶಲ್ಲೆಲ್ಲ ಬಿಡ್ತಾವ್ರಲ್ಲ, ಅದಕ್ಕೆ ಗ್ರೇಟ್ ಅಂದ್ಕೊಂಬಿಡಿ. ಏನು ಗರ್ಭಗುಡಿ ಹತ್ರ ಇದ್ದೀವಿ ಗಾಯ್ಸ್. ಇಲ್ಲೇ ದೇವ್ರು ಇರೋದು ಹಾಸನಾಂಬ ದೇವಿ. ಇವಾಗ ಒಳಗೋಗಿ ದರ್ಶನ ಮಾಡೋದೇ. ಇನ್ನು ಒಳಗೆಲ್ಲ ಫೋನೆಲ್ಲ ತೆಗೆದು ನೋಡೋಷ್ಟೆಲ್ಲ ಬಿಡಲ್ಲ. ಹೋಗಿ ಲೈನ್ ಮೂವ್ ಆಗಿ ಅಂತಾರೆ. ಅಲ್ಲೇ ಗಾಯ್ಸ್ ದರ್ಶನ ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಹಾಸನಾಂಬ ದೇವಿ. ಇನ್ನು ಆ ಕಡೆಯಿಂದ ಬರ್ತಾ ಇರೋರು ಧರ್ಮ ದರ್ಶನದವರು. ನೋಡಿ ಇಲ್ಲಿ ಗೋಪುರ ಇಲ್ಲೇ ಕಾಣಿಸ್ತಾ ಇದೆ, ಎಂಟ್ರೆನ್ಸ್ ಎಲ್ಲ ಇಲ್ಲೇ ಇದೆ. ಒಳ್ಳೆದೈತಿ. ಈ ಕಡೆಯಿಂದ ಹೋಗೋದು ನೋಡಿ, ಅವನಿಂದ ಓದೋ ಅಂತನಾ. ಲೇಡೀಸ್ಗಾದ್ರೆ ಹೆಂಗೆ ಸ್ಟ್ರೈಟ್ ಅಂತೆ, ಜೆಂಟ್ಸ್ಗಾದ್ರೆ ಈ ಕಡೆಯಿಂದ ಅಂತೆ. ನೋಡಿ ಗಾಯ್ಸ್, ಮೋಸ್ಟ್ಲಿ ಅವರು ಧರ್ಮ ದರ್ಶನದವರು ಅನಿಸುತ್ತೆ. ಇಲ್ಲಿ ನಾನು ದೇವ್ರು ನೋಡ್ಕೊಂಡು ಹೋಗ್ಬೋದು ಮುಂದೆಯಿಂದ. ಒಳ್ಳೇದಾಯ್ತು, ಈ ಕಡೆ ಕಳಿಸಿದ್ದೇನೆ. ನೋಡಿ ಗಾಯ್ಸ್, ಇಲ್ಲಿ ಉಂಡಿ ಇಲ್ಲೇ ಐತೆ. ಫಸ್ಟು ದೇವ್ರ ದರ್ಶನ ಮಾಡುವ ಗಾಯ್ಸ್. ಫೈನಲಿ ಎಂಟ್ರೆನ್ಸ್ ಬಂದಿದ್ದೀವಿ ಗಾಯ್ಸ್. ಇದೆಲ್ಲ ಧರ್ಮ ದರ್ಶನದ ಕ್ಯೂ. ಅಲ್ಲಿಂದ ಬರ್ತಾರೆ ಧರ್ಮ ದರ್ಶನದವರು ಗಾಯ್ಸ್. ಇಲ್ಲ ಇದೆ ನೋಡಿ, ಇದೇ ಮೇನ್ ಗರ್ಭಗುಡಿ. ಗೊತ್ತಿಲ್ಲ ಗುರು, ಅಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಯಾರನ್ನು ಕೇಳೋದ ಅದೇ ದೇವಸ್ಥಾನ ಅಂತ, ಅಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲೂ ಜನ ಆಯ್ತಾರೆ ಅಂದ್ಬಿಟ್ಟು ಸಲೊಂದು ಹೂವಿನ ಡೆಕೋರೇಷನ್ ಅಲ್ಲಿ ಕಲಶ ಥರ ಮಾಡಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಇದೆ ಮೇನ್ ಎಂಟ್ರೆನ್ಸು. ಫೈನಲಿ ಬಂದಿದ್ದೀವಿ ನೋಡಿ. ದರ್ಶನ ಮಾಡ್ಕೊಂಡು ಫೈನಲಿ ಈಚೆ ಕಡೆ ಬಂದೋ ಗಾಯ್ಸ್. ಒಳಗಡೆ ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ಮುಂದೆ ಹೋಗಿ ಫೋನ್ ಇಟ್ಟು ದರ್ಶನ ಮಾಡಿ ಅಂದರು. ನಾನು ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದೆ. ತಾಯಿ ಎಲ್ರಿಗೂ ಒಳ್ಳೇದು ಮಾಡವ. ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡವ ತಾಯಿ ಅಂತ ಕೇಳ್ಕೊಂಡು ಇವಾಗ ಈಚೆ ಕಡೆ ಹೋಗ್ತಾ ಇದ್ದೀವಿ ಗಾಯ್ಸ್. ಫೈನಲಿ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದು ಒಂದು 3/4 ಗಂಟೆ ಆಯಿತು ಅಂದ್ಕೊಂಬಿಡಿ. 300 ರೂಪಾಯಿ ಲೈನಲ್ಲಿ ಬಂದರೆ 3/4 ಗಂಟೆ ಆಗುತ್ತೆ ದರ್ಶನ ಮಾಡೋಕ್ಕೆ ಅಷ್ಟೇ. ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದೋ ನೋಡಿ. ಫೈನಲಿ ಇದೇ ಮೇನ್ ಗರ್ಭಗುಡಿ ಗಾಯ್ಸ್. ದರ್ಶನ ಆದಮೇಲೆ 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ಮುಂದೆ ಹೋಗಿ ಅಂತ ಇಲ್ಲೂ ವಿಸಿಲ್ ಹೊಡಿತವ್ರೆ ಗಾಯ್ಸ್. ಇದೇ ನೋಡಿ ಎಂಟ್ರೆನ್ಸ್ ಗೋಪುರ ಇದೇನೆ. ಇಲ್ಲೊಂದು ದೇವಸ್ಥಾನ ಇದೆ, ಅದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಅದು ಬಾಕ್ಲಾಕಿದೆ. ಇನ್ನು ಅಲ್ಲೆಲ್ಲ ಬಿಟ್ರೆ ಅಲ್ಲೂ ರಶ್ ಆಗುತ್ತೆ ಅಂತ ಏನೋ ಮೋಸ್ಟ್ಲಿ. ಎಕ್ಸಿಟ್ ಇದೇನೆ. 5 ನಿಮಿಷ ನಿಂತ್ಕೊಳ್ಳೋಕೆ ಬಿಡ್ತಾಯಿಲ್ಲ ದರ್ಶನ ಆದಮೇಲೆ. ಇಲ್ಲಿ ಹೋಗಿ ಒಬ್ಬ 4-5 ಅವರಿಂದ ನಿಂತ್ಕೊಂಡು ಬಂದಿರ್ತಾರೆ ಲೈನಲ್ಲಿ. ಇದು 5 ನಿಮಿಷ ದೇವ್ರು ನಿಂತ್ಕೊಂಡು ನೋಡೋಕೆ ಬಿಡ್ತಾಯಿಲ್ಲ. ಒಟ್ಟಿನಲ್ಲಿ ನಾವು ದರ್ಶನ ಮಾಡ್ಕೊಂಡು ಆರಾಮಾಗಿ ಈಗ ಈಚೆ ಕಡೆ ಹೋಗ್ತಾ ಇದ್ದೀವಿ. ಈ ಟಿಕೆಟ್ಗೆ ಈಗ ಲಾಡು ಕೊಡ್ತಾರೆ, ಅದನ್ನು ಇಸ್ಕೊಂಡು ಹೊರಡ್ತಾ ಇರೋದೆ ಗಾಯ್ಸ್ ಇಲ್ಲಿಂದ. ಆ ಲಾಡು ಎಲ್ಲಿ ಕೊಡ್ತಾರೆ ಏನೋ ಗೊತ್ತಿಲ್ಲ. ದರ್ಶನ ಆಯಿತು ಚೆನ್ನಾಗಿ ಗಾಯ್ಸ್. 300 ರೂಪಾಯಿ ಟಿಕೆಟ್ ಅವ್ರಿಗೆ ಇಲ್ಲೇ ಲಾಡು ಕೊಡೋದು. ಈಗ ಈ ಲಾಡನ್ನ ಇಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲೂ ಸಖತ್ತಾಗಿ ಮಾಡವ್ರೆ ದೇವಸ್ಥಾನ ನೋಡಿ ಗಾಯ್ಸ್.
ವೆಂಕಟರಮಣ ಸ್ವಾಮಿ ದೇವಸ್ಥಾನ ಗಾಯ್ಸ್ ಇಲ್ಲೇ ಪ್ರಸಾದ ಕೊಡೋದು. ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದಕ್ಕೆ ಇಸ್ಕೊಂಡ ಹೆಂಗೆ ಕೊಡ್ತಾರೆ ಪ್ರಸಾದಕ್ಕೆ? ಟಿಕೆಟು ಗಾಯ್ಸ್ ಇಲ್ಲೊಂದು ಪ್ರಸಾದಕ್ಕೆ ಟೋಕನ್ ಕೊಡ್ತಾರೆ. ಟೋಕನ್ ಇಸ್ಕೊಂಡು ಇಲ್ಲೋಗಿ ಪ್ರಸಾದ ಇಸ್ಕೊಬೇಕು. ಅಂದರೆ ಎಲ್ಲರಿಗೂ ಕೊಡ್ತಾರೆ ಧರ್ಮ ದರ್ಶನ ಎಲ್ಲರಿಗೂ. ಇಲ್ಲಿ ಫ್ರೀ ಪ್ರಸಾದ ದರ್ಶನ ಆದಮೇಲೆ ಇಲ್ಲೊಂದು ಕಡೆ ಕೊಡ್ತಾರೆ ನೋಡಿ. ಇಲ್ಲೊಂದು ವೆಂಕಟರಮಣ ಸ್ವಾಮಿ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇದು ಚೆನ್ನಾಗೈತೆ. ನಾವು ಯಾವ ಲೈನ್ ಕಡಿಮೆ ಇದೆ ಆ ಲೈನಲ್ಲಿ ಹೋಗಿ ಪ್ರಸಾದ ಲಾಸ್ಟ್ ಖಾಲಿ ಇದೆ ಲಾಸ್ಟ್ ಖಾಲಿ ಇದೆ ಅಂತ ಅವರೇ ಕೂಗ್ತಾ ಇದ್ದಾರೆ. ಈ ಥರ ಟೋಕನ್ ಇಸ್ಕೊಂಡು ಬಂದರೆ ಇಲ್ಲಿ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಕೊಡ್ತಾರೆ. ಇವಾಗ ಖಾರ ಪೊಂಗಲ್ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ವೆಂಕಟರಮಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ. ಫ್ಯಾನ್ ನೋಡಿ ಗಾಯ್ಸ್ ಮಸ್ತಾಗೈತೆ. ದೊಡ್ಡ ಫ್ಯಾನು ಗಾಯ್ಸ್. ಪ್ರಸಾದ ಇಸ್ಕೊಬೇಕು. ಈ ಕಡೆ ಫೋನ್ ಹಿಡ್ಕೊಬೇಕು. ಪ್ರಸಾದ ಇಸ್ಕೊಂಡ್ಬಿಡ್ತೀನಿ ಇರಿ ಗಾಯ್ಸ್. ನೋಡಿ ಗಾಯ್ಸ್ ಇದೆ ಪ್ರಸಾದ. ಗಾಯ್ಸ್ ಫೈನಲಿ ಪ್ರಸಾದ ಇಸ್ಕೊಂಡು ಈಚೆ ಕಡೆ ಹೋಗ್ತಾ ಇದ್ದೀವಿ. ಈಗ ಪ್ರಸಾದನ ಇಲ್ಲೇ ಎಲ್ಲರೂ ಕೂತ್ಕೊಂಡು ತಿನ್ನಬೇಕು. ಕೂತ್ಕೊಂಡು ತಿನ್ನೋಕ್ಕೂ ಬಿಡ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ. ನೋಡಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. ಇಸ್ಕೊ ಬರ್ಬೋದು. ಏನಿಲ್ಲ ಹೋಗಿ ಇಸ್ಕೊ ಬರ್ಬೋದು. ಎತ್ಕೋ ಗಾಯ್ಸ್. ಪ್ರಸಾದ ಇಸ್ಕೊಂಡು ಗಾಯ್ಸ್ ಆ ಕಡೆ ಪ್ರಸಾದ ತಿನ್ಕೊಂಡು ಈಗ ಈ ಕಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ತೋರಿಸೋದು ಅಂದ್ಬಿಟ್ಟು ನಿಮಗೆ ಗೋಪುರನ. ಈ ಕಡೆಯಿಂದ ಹೋದರೆ ಕಾಣಿಸುತ್ತೆ. ನಾವು ಬಂದಿದ್ದ ಕಡೆಯಿಂದ ಗೋಪುರ ಕಾಣಲಿಲ್ಲ ನೀಟಾಗಿ. ಅದರಿಂದ ಇವಾಗ ಈ ಕಡೆ ಬರ್ತಾ ಇದ್ದೀನಿ. ನೋಡಿ ಗಾಯ್ಸ್ ಫೈನಲಿ ಗೋಪುರ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಹಾಸನಾಂಬಾದೇವಿ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಗಾಯ್ಸ್ ಮೇನ್ ಎಂಟ್ರೆನ್ಸು ನೋಡಿ. ಈ ಕಡೆಯಿಂದ ಯಾರನ್ನೂ ಅಲೋ ಇಲ್ಲ. ಎಲ್ಲ ಆ ಕಡೆಯಿಂದಾನೆ. ಆ ದೇವಸ್ಥಾನ ಇಸ್ಕೊಂಡು ಲೆಫ್ಟ್ ಸೈಡಾಗಿ ಬಂದರೆ ನಿಮಗೆ ಈ ಗೋಪುರ ಕಾಣಿಸುತ್ತೆ ಗಾಯ್ಸ್. ನೋಡಿ ಅಲ್ಲೇ ಹಾಕಿದ್ದಾರೆ ನೋಡಿ ಗಾಯ್ಸ್. ದಿನಾಂಕ 9ನೇ ತಾರೀಕು ಗುರುವಾರದಿಂದ 23ನೇ ತಾರೀಕು ಗುರುವಾರದವರೆಗೆ ಓಪನ್ ಇರುತ್ತೆ ದೇವಸ್ಥಾನ. ಬರೋ ಹಂಗಿದ್ರೆ ಅಷ್ಟು ದಿನದೊಳಗಡೆ ಬರೋ ಆಗಿದ್ರೆ ಅಷ್ಟು ದಿನದ ಒಳಗೆ ಬನ್ನಿ ಗಾಯ್ಸ್. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಗಾಯ್ಸ್. ಇವಾಗ ಇನ್ನೇನಿಲ್ಲ ಗಾಯ್ಸ್. ಹೊರಡ್ತಾ ಇರೋದು ಇಲ್ಲಿಂದ ಈಚೆ ಕಡೆ ಬಂದು ಗಾಯ್ಸ್. ನಾವು ಹೋಗ್ಬೇಕಾದ್ರೆ ಹಿಂಗೆ ಹೋಗಿದ್ರೆ ಆರಾಮಾಗಿ ಹೋಗ್ಬೋದಾಯಿತು. 300 ರೂಪಾಯಿ ಟಿಕೆಟ್ ಲೈನಿಗೆ. ಆದರೆ ಆ ಕಡೆಯಿಂದ ನೋಡೋದ ಧರ್ಮದರ್ಶನ ಏನಾರ ಫ್ರೀ ಆಗಿದ್ರೆ ಆ ಕಡೆ ಹೋಗೋದ ಅಂದ್ಬಿಟ್ಟು ಸೀದಾ ಆ ಕಡೆ ಹೊಟ್ಟೋದು ಗಾಯ್ಸ್. ನೀವೇನಾರ ಬಂದರೆ ಧರ್ಮದರ್ಶನಕ್ಕಾದರೆ ಸೀದಾ ಆ ಕಡೆ ಹೋಗಿ 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತೀನಿ ಅಂದರೆ ಇಲ್ಲಿಂದ ಸೀದಾ ಬರ್ತಾ ಇದ್ದಂಗೆ ಈ ಎಂಟ್ರೆನ್ಸಲ್ಲಿ ಸ್ಟ್ರೈಟು ನುಗ್ಗಿ ಈ ಎಂಟ್ರೆನ್ಸಲ್ಲಿ ಒಳಗೆ ಹೋದರೆ ಸಾಕು. 300 ರೂಪಾಯಿ ಟಿಕೆಟ್ ಕೊಟ್ಟು ದರ್ಶನ ಮಾಡ್ಬೋದು. ಇಲ್ಲೇ ಇದ್ದೀನಿ ನಾನು. ಆ ಕಡೆಗೆ ಯಾಕೆ ಹೋಗಲಿ? ಧರ್ಮದರ್ಶನ ಆದರೆ ಆ ಕಡೆ ಹೋಗಿ 300 ರೂಪಾಯಿ ಟಿಕೆಟ್ ಆದರೆ ಹಿಂಗೆ ಸ್ಟ್ರೈಟ್ ಹೋಗಿ ಈಸಿ ಆಗುತ್ತೆ. ಒಟ್ಟಿನಲ್ಲಿ ಒಳಗಂತೂ ನಿಂತ್ಕೊಳ್ಳೋಕ್ಕಂತೂ ಬಿಡ್ತಾ ಇಲ್ಲ. ಅಲ್ಲಿ ಪ್ರಸಾದ ಇಸ್ಕೊಂಡು ನಿಂತಿದ್ದೀವಿ. ಕಾರ್ ತಗೊಂಡಾಗ ಆ ಮೂಲೆಯಲ್ಲಿ ನಿಲ್ಸೋದ ಅಂತಿದ್ದ ಇವನು. ನೀನು ಅಲ್ಲಿ ಗಂಟೆ ಹೋಗ್ಬೋದಿತ್ತು ಅಂದಲ್ಲ. ಅಯ್ಯೋ ಧರ್ಮದರ್ಶನ ಯಾವ ಕಡೆ, 300 ರೂಪಾಯಿ ಟಿಕೆಟ್ ಯಾವ ಕಡೆ, 1000 ರೂಪಾಯಿ ಟಿಕೆಟ್ ಯಾವ ಕಡೆ ಅಂತೆಲ್ಲ ತೋರಿಸ್ಕೊಡ್ತಾ ವಿಡಿಯೋದಲ್ಲಿ. ಅದಕ್ಕೋಸ್ಕರನೇ ಎಲ್ಲ ಕಡೆ ಸುತ್ತಾಡ್ಸಿದ್ದು ಅಷ್ಟೇನೆ. ಮಗ ನೋಡಿದ್ರೆ ಹಿಂಗೆ ಹೋಗೋದಿತ್ತು ಅಂತ ಅವನೇ. ಹಿಂಗೇ ಹೋಗ್ಬೇಕಾಗಿದ್ದು 300 ರೂಪಾಯಿ ಟಿಕೆಟ್ಗೆ. ವಿಡಿಯೋದಲ್ಲಿ ಎಲ್ಲರಿಗೂ ತೋರಿಸ್ಬೇಕಲ್ಲ, ಅದಕ್ಕೇ ಹಂಗೆ ಹೋಗಿ ಒಂದು ರೌಂಡ್ ಹಾಕೊಂಡು ಹಿಂಗೆ ಬಂದಿದ್ದೀವಿ ಗಾಯ್ಸ್. ದೇವಸ್ಥಾನ ಇರೋದು ಮೇನ್ ಮಧ್ಯದಲ್ಲಿ ಅನ್ಕೊಂಬಿಡಿ. ಸುತ್ತಮುತ್ತ ಎಲ್ಲೂ ಕಾಣೋದೇ ಇಲ್ಲ ದೇವಸ್ಥಾನ ಹತ್ರ ಬರ್ತಾ ಇದ್ದಂಗೆ ದೇವಸ್ಥಾನ ಕಾಣಿಸೋದು ಗಾಯ್ಸ್. ನೋಡಿರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಾರ್ ಹತ್ರಕ್ಕೆ. ನಾವು 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿದ್ದಕ್ಕೆ 1 ಅವರ್ಗೆಲ್ಲ ದರ್ಶನ ಆಯಿತು ಗಾಯ್ಸ್. ಧರ್ಮ ದರ್ಶನ ಆದರೆ 4 ಅವರ್ ಆಗುತ್ತೆ. ನಾವು 300 ರೂಪಾಯಿ ಟಿಕೆಟ್ ಕೊಟ್ಟು 1 ಅವರ್ಗೆ ದರ್ಶನ ಮಾಡ್ಕೊಂಡು
ಇಲ್ಲಿಂದ ಹೊರಡ್ತಾ ಇದ್ದೀವಿ ಗಾಯ್ಸ್. ಇವನಿಗೆ ಗೊತ್ತಲ್ಲ ಗಾಯ್ಸ್, ಇವನು ಏನು ಮಾತಾಡ್ತಾ ಇಲ್ಲ, ಇವನು ಬ್ಲಾಗ್ ಮಾಡ್ತಾವನೆ ಆದರೆ ಏನು ಮಾತಾಡ್ತಾ ಇಲ್ಲ ಇವನು. ಆಮೇಲೆ ವಾಯ್ಸ್ ಕೊಡ್ತಾನೆ ಇವನು ಹೋಗಿ ಇವನು ಅವನಿಗೆ ಮಾತಾಡು ಅಂತ ಇದ್ದೀನಿ, ಅಲ್ಲೇನೆ ಲೈವ್ ಆಗಿ ಮಾತಾಡ್ತಾ ಇಲ್ಲ ಗಾಯ್ಸ್. ಇಲ್ಲಿಂದ ಹೊರಡ್ತಾ ಇರೋದೆ ಇನ್ನು ನೈಟ್ ಟೈಮ್ ಇಲ್ಲೇನು ನೋಡೋಕೆ ಹೋಗೋದ, ಏನೂ ಇರೋಲ್ಲ ಇಲ್ಲಿ ನೋಡೋಕ್ಕೆ ನೈಟ್ ಟೈಮಲ್ಲಿ. ಏನಿಲ್ಲ ಗಾಯ್ಸ್, ಕಾರ್ ಎತ್ಕೊಂಡು ಶಿಸ್ತಾಗಿ ಮನೆ ಕಡೆಗೆ ಹೊರಡ್ತಾ ಇರೋದೆ ಗಾಯ್ಸ್. ಓಹೋ ಆಟೋ ಸ್ಟ್ಯಾಂಡ್ ಇರಬೇಕು ಗಾಯ್ಸ್. ಇದು ಆಟೋಗಳೆಲ್ಲ ಇಲ್ಲೇ ತಂದು ಹಾಕವ್ರೆ. ಇವಣ್ಣ ಟಿ ಅವನು ಇಲ್ಲೇ ತಂದು ನಿಲ್ಲಿಸ್ಬಿಟ್ಟ, ಮುಂದಕ್ಕೆ ಹಾಕಿಲ್ಲ ಏನಿಲ್ಲ. ಒಂದು ರೌಂಡ್ ಹಾಕಿದ್ರೂ ದೇವಸ್ಥಾನ ಯಾವ ಕಡೆಯಿಂದನೂ ಕಾಣಿಸ್ಲಿಲ್ಲ. ಮಧ್ಯದಲ್ಲಿರೋದು ದೇವಸ್ಥಾನ, ಸುತ್ತ ರೋಡೇ ಅನ್ಕೊಂಬಿಡಿ. ಇವನಿಗೊಂಥರ ನೆಗ, ಇವನಿಗೆ ಏನಂತೀರ ಇವನಿಗೆ ನೋಡಿ ಇಲ್ಲಿ ನೆಗಾಡ್ತಾನೆ, ಇದಕ್ಕಿದ್ದಂಗೆ ಫೋನ್ ಎತ್ತಿದ್ರೆ ಸಾಕು ನೆಗಾಡ್ತಾನೆ ಗಾಯ್ಸ್. ಫೈನಲಿ ಕಾರ್ ಹತ್ರ ಬಂದು ಏನಿಲ್ಲ, ಕಾರ್ ಎತ್ಕೊಂಡು ಹೊರಡ್ತಾ ಇರೋದೆ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಮೈಸೂರಲ್ಲಿ ಸಿಗ್ತೀನಿ ಗಾಯ್ಸ್. ನಾವು ಹಾಸನ ಬಿಟ್ಟಾಗ 1 ಗಂಟೆ 1 ಕಾಲಾಗಿತ್ತು. ಈಗ ಟೈಮು 3 ಗಂಟೆ 10 ನಿಮಿಷ ಆಗೈತೆ, 3 ಗಂಟೆ 12 ನಿಮಿಷ ಆಗೈತೆ. ಮೈಸೂರಿಗೆ ಬಂದಿದ್ದೀವಿ, 2 ಅವರ್ ತಗೊಂಡಿದ್ದೀವಿ ಗುರು. ಆಲ್ರೆಡಿ ನಾನು 2 ಸತಿ ವಾಮೆಂಟ್ ಮಾಡಿದೆ, ಹೋಗ್ಬೇಕಾದ್ರೆ ಒಂದು ಸತಿ ಬರ್ಬೇಕಾದ್ರೆ ಒಂದು ಸತಿ. ಇವಾಗ ನೆಮ್ಮದಿ ಆಯಿತು, ನೆಮ್ಮದಿಯಾಗಿ ನಿಂತಿದ್ದೀನಿ. ಕಾರ್ ಜರ್ನಿ ನಮ್ಗೆ ಆಗಲ್ಲ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ, ಕುಲ್ಸಿ ತಿಂದಿರೋದೆಲ್ಲ ಎತ್ತಾಕ್ತು. ಫೈನಲಿ ಈಗ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿಂದ ಗಾಡಿ ಎತ್ಕೊಂಡು ಮನೆ ಕಡೆ ಹೊರಡ್ತಾ ಇರೋದೆ. ಅವ್ರಿಗೆ ನಮಗೆ ತಿಂದಿರೋದೆಲ್ಲ ಕುಲ್ಸಿ ಎಲ್ಲ ಎತ್ತಾಕ್ತು, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಮತ್ತು ಇವತ್ತಿನ ವಿಡಿಯೋ ಇಷ್ಟೇನೆ ಗಾಯ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೇಳಿದ್ನಲ್ಲ ಇನ್ನೇನು 50 ಸತಿ ಹೇಳ್ತಾರ ಗಾಯ್ಸ್. ಅವನು ಕಮೆಂಟ್ ಮಾಡ್ಕೊಳ್ಳೋದು ಅವ್ನಿಗೊಂಥರ ಖುಷಿ, ಅವ್ನಿಗೂ ಬರ್ತದೆ ಅಂದ್ಬಿಟ್ಟೆ ಮುಂದಕ್ಕೆ ಹೋಗಿ ಕೂತ್ಕೊಬಿಟ್ಟ ಛತ್ರಿ ಮಗ. ಅವನು ಅಷ್ಟೇ ಮಾಡಲಿಲ್ಲ, ಮುಂದೆ ಹೋಗಿ ಕೂತ್ಕೊಂಬಿಟ್ಟ. ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ನೋಡಿದ್ರಲ್ಲ ವೀಡಿಯೋ. ಅಂದರೆ ಈಗ ಮನೆ ಕಡೆಗೆ ಹೊರಡ್ತಾ ಇರೋದೆ ಗಾಯ್ಸ್. ಟೈಮ್ 3 ಗಂಟೆ ಆಗೈತೆ. ಸರಿ ಬತ್ತಿಯಪ್ಪ, ಬಾಯ್. ಹಾಂ ಸರಿ ಬಾಯ್, ಹೋಗು. ಸರಿ ಬಾಯ್. ಅವನಿಗೂ ಬಾಯ್, ಕಿರಣಂಗೂ ಬಾಯ್. ಏನು ಗಾಯ್ಸ್ ಬಾಯ್ ಹೇಳಿ. ಮನೆ ಕಡೆಗೆ ಹೊರಡ್ತಾ ಇರೋದು ಗಾಯ್ಸ್. ನೋಡೋರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ವೀಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ. ಹಾಸನಾಂಬ ದೇವಿ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದೀವಿ, ನಿಮಗೂ ದರ್ಶನ ಮಾಡಿಸಿದ್ದೀವಿ ಗಾಯ್ಸ್. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಯಾಕಂದರೆ ಟೈಮ್ ಆಗೈತೆ, ಬ್ಲಾಗು ಫುಲ್ ನಿಂತೈತೆ, ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಂಡು ಮನೆಗೆ ಹೋಗಿ ಶಿಸ್ತಾಗಿ ಮಲ್ಕೋತಾ ಇರೋದೆ ಗಾಯ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.